ಒಂದರ್ಧ ಗಂಟೆ ಈಜುವುದೇ ಕಷ್ಟದ ಕೆಲಸವಾಗಿರುತ್ತೆ. ಅಂಥದ್ರಲ್ಲಿ ಕೇವಲ 10 ದಿನಗಳಲ್ಲಿ ಈಜು ಕಲಿತಿರುವ 3 ವರ್ಷದ ಬಾಲಕಿ ನೀರನ್ನೇ ಹಾಸಿಗೆ ಮಾಡಿ 1 ಗಂಟೆಗಳ ಕಾಲ ನೀರಿನಲ್ಲಿ ಮಲಗಿ ಎಲ್ಲರನ್ನ ಅಚ್ಚರಿಗೆ ಗುರಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಕೇಶವ ಹಾಗೂ ಪತ್ನಿ ಅನುಷಾ ಬೇಸಿಗೆ ರಜೆಯನ್ನ ಮಕ್ಕಳು ಮನೆಯಲ್ಲಿ ಮೊಬೈಲ್ಗೆ ಸೀಮಿತವಾಗದೆ ಆರೋಗ್ಯ ಹಾಗೂ ಸಂರಕ್ಷಣೆಯ ಕಲೆಗಳಾದ ಹಲವು ವಿಚಾರಗಳ ಬಗ್ಗೆ ಮಕ್ಕಳಿಗೆ ಹೇಳಿಕೊಡಲು ಮುಂದಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ಕೇಶವ ಮಾಸ್ಟರ್ ಡ್ಯಾನ್ಸ್, ಯೋಗ ಜೊತೆಗೆ ಕೇವಲ 10 ದಿನಗಳಲ್ಲಿ ಈಜು ಕಲಿಸಲು ಮುಂದಾಗಿದ್ದು ಹೊಸ ದಾಖಲೆ ಬರೆಯಲು ಮುನ್ನುಗ್ಗುತ್ತಿದ್ದಾರೆ. ಅದರಂತೆ 3 ವರ್ಷದ ಬಾಲಕಿ ಕುರಾಯನ್ ತನ್ನ ಸಾಹಸವನ್ನ ತೋರಿ ಎಲ್ಲರನ್ನ ಅಚ್ಚರಿಪಡಿಸಿದ್ದಾಳೆ. ಇನ್ನು ಕುರಾಯನ್ ತಂದೆ ಅಂಜು ದಂಪತಿಗಳು ಜೀವನಕ್ಕಾಗಿ ಸಣ್ಣಪುಟ್ಟ ವ್ಯಾಪಾರ ಮಾಡಿ ಜೀವನವನ್ನ ಕಳೆಯುತ್ತಿದ್ದಾರೆ. ಬೇಸಿಗೆ ರಜೆಯ ದಿನಗಳನ್ನ ಕಳೆಯಲು ಈಜು ಕಲಿಕಾ ತರಬೇತಿ ಶಿಬಿರಕ್ಕೆ ಸೇರಿಸಿದ್ದು, ಅದರಂತೆ 3 ವರ್ಷದ ಮಗು ಕುರಾಯನ್ 1 ಗಂಟೆಗೂ ಅಧಿಕ ಸಮಯ ನೀರಿನಲ್ಲಿ ಶವಾಸನ ಮಾಡುವ ಮೂಲಕ ಲಿಮ್ಕಾ ದಾಖಲೆ ಬರೆಯಲು ಮುಂದಾಗಿದ್ದಾಳೆ. ಕೇವಲ ಕುರಾಯನ್ ಮಾತ್ರವಲ್ಲದೆ 4 ವರ್ಷದ ಮಕ್ಕಳು ಸೇರಿದಂತೆ 50 ವರ್ಷದ ನಾಗರಿಕರು ಈಜು ಕಲಿಯಲು ಮುಂದಾಗಿ ಬಾವಿಯಲ್ಲಿ ಶವಾಸನ ಮಾಡುವ ಮೂಲಕ ಈಜು ಕಲಿಕೆಯ ಜೊತೆಗೆ ನೀರಿನಲ್ಲಿ ಯೋಗಾಸನ ಮಾಡಿ ಬೇಸಿಗೆ ರಜೆ ದಿನಗಳನ್ನು ಕಲಿಕೆಯ ಜೊತೆಗೆ ಮಜಾ ಮಾಡುತ್ತಿದ್ದಾರೆ. ಚಿಂತಾಮಣಿ ಕೇಶವ ಡ್ಯಾನ್ಸ್ ಅಕಾಡೆಮಿ ಅಂತ ನಾನು ಕ್ಲಾಸ್ ಓಪನ್ ಮಾಡಿದ್ದೀನಿ. ಸುಮಾರು 15 ವರ್ಷದಿಂದ ಡ್ಯಾನ್ಸ್ ಕ್ಲಾಸ್ ಇದೆ. ಮತ್ತು ಸ್ವಿಮ್ಮಿಂಗ್ ಕ್ಲಾಸು, ಔಟ್ಸೈಡೆಲ್ಲ ಕಾಂಪಿಟೇಷನ್ಗೆಲ್ಲ ಹೋಗಿ ಬಂದಿದ್ದೀವಿ. ಸುಮಾರು ಮಕ್ಕಳು ಮ್ಯಾಕ್ಸಿಮಮ್ 10 ದಿವಸದಲ್ಲಿ ಮಕ್ಕಳ ಶವಾಸನದಿಂದ ಮಾಡಿಸ್ತಾ ಇದ್ದೀನಿ. ಡ್ಯಾನ್ಸು, ಯೋಗ, ಸ್ವಿಮ್ಮಿಂಗು ಇವೆಲ್ಲ ಮಾಡಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಸ್ವಿಮ್ಮಿಂಗು ಮಕ್ಕಳು ಮ್ಯಾಕ್ಸಿಮಮ್ ಒಂದು 10 ದಿವಸದಲ್ಲಿ 1 ಅವರ್ ಶವಾಸನ ಇರ್ತಾರೆ. 3 ವರ್ಷ ಮಗು ಬಂದು ಕನೀಸ ಅವ್ರಿಗೆ ಶವಾಸನ ಅಂಡರ್ವಾಟರ್ ಸ್ವಿಮ್ಮು 10 ನಿಮಿಷ ಅಂಡರ್ವಾಟರ್ ಸ್ವಿಮ್ಮು ಫುಲ್ ರೌಂಡೇ ಮಾಡ್ತಾ ಇದ್ದಾಳೆ. ನಮ್ಗೆ ಒಂಥರ ಖುಷಿ ಆಗ್ತಾಯಿದೆ. ಸುಮಾರು ಮಕ್ಕಳು ಬಂದು ಕಲಿತಾ ಇದ್ದಾರೆ. ಈ ತಿಂಗಳು ಬಂದು ಸುಮಾರು ಒಂದು 200 ಜನ ಮೇಲೆ ಈಜು ಕಲಿತಿದ್ದಾರೆ. ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಈ ಕಡೆ ಔಟ್ಸೈಡೆಲ್ಲ ಹೋಗಿದ್ದೀವಿ. ತುಮಕೂರು ಕಡೆ ಹೋಗಿದ್ದೀವಿ, ಮೈಸೂರು ಹೋಗಿದ್ದೀವಿ. ಎಲ್ಲ ಒಳ್ಳೆ ಪ್ಲೇಸ್ ಮಾಡ್ಕೊಂಡು ಬಂದಿದ್ದೀವಿ. ಸ್ವಿಮ್ಮಿಂಗಲ್ಲಿ ಬ್ಯಾಕ್ ಸ್ವಿಮ್ಮು, ಅಂಡರ್ವಾಟರ್ ಸ್ವಿಮ್ಮು ತುಂಬ ಪ್ಲೇಸ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಬಂದು ಮಕ್ಕಳು ತುಂಬ ಕಲಿತಾ ಇದ್ದಾರೆ. ಆಲ್ಮೋಸ್ಟ್ ಈಗ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ಯಾವ ಏನಾಗ್ತಾ ಇದೆ ಅಂತ ಖುಷಿಗೊಂಡದೆಲ್ಲೆಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿಲ್ಲ ನೋಡ್ತಾ ಇದ್ದೀರಾ. ನಮಸ್ತೆ, ನನ್ನ ಹೆಸರು ಶ್ರೀದೇವಿ ಅಂತ, ಅಡ್ವೊಕೇಟು. ನಾನು ಆ್ಯಕ್ಚುಲಿ ಕೇಶವ ಸರ್ ಸ್ಕೂಲಲ್ಲಿ ನನ್ನ ಮಗುನ ಸೇರ್ತಿದ್ದೀನಿ. ಅಟ್ಲೀಸ್ಟು 5 ಡೇಸ್ಗೆ ನನ್ನ ಮಗು ಈಗ ಚೆನ್ನಾಗಿ ಕಲಿತಾನೆ ಅಂತ ನಾನು ಗೆಸ್ಸೇ ಮಾಡಿಲ್ಲ. ಆ್ಯಕ್ಚುಲಿ ನಮ್ಮ ಬ್ರದರು ಸ್ವಿಮ್ಮಿಂಗ್ ಮಾಡ್ತಾರೆ, ನಾನೇ ಕಲಿಸ್ತೀನಿ ಅಂದರು. ಒಂದ್ಸಲಿ ಇವ್ರ ಹತ್ರ ವಿಸಿಟ್ ಮಾಡಿದೆ. ನನಗೆ ಇಲ್ಲೇ ಬೆಸ್ಟು ಅಂತು. ಆದರೂ ಬೆಳಗ್ಗೆಯಿಂದ ಇವ್ರು ಕಲಿಯೋವ್ರಿಗೂ ಮಕ್ಕಳನ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗುತ್ತೆ. ದುಡ್ಡಿಗೆ ಯಾವತ್ತೂ ಅವರು ಪ್ರಿಫರೆನ್ಸ್ ಕೊಡಲೇ ಇಲ್ಲ. ಮಕ್ಕಳು ಕಲಿಬೇಕು, ಅವರ ಸ್ಪಿರಿಟ್ ನೋಡುತ್ತೆ ಪೇರೆಂಟ್ಸ್. ನಮಗೆ ತುಂಬ ಖುಷಿ ಆಗುತ್ತೆ ಹೇಳಿದ್ದಕ್ಕೆ. ಮಕ್ಕಳು ಆ್ಯಕ್ಚುಲಿ ಪೇರೆಂಟ್ಸ್ ಹತ್ರ ಯಾರೇ ಸ್ವಿಮ್ ಬಂದರೂ ಅಷ್ಟು ಬೇಗ ಕಲಿಯೋಕ್ಕಂತೂ ಸಾಧ್ಯನೇ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ ಕಲಿಸ್ತಾರೆ. ಎಕ್ಸಾಂಪಲ್ ಯಾರೂ ಅಲ್ಲ, ನನ್ನ ಮಗನೇ. ನಾನು ಹೇಳೋದು ಒಂದೇ ಮಾತು, ಈಗ ನಾವು ಖುಷಿ ಹೊಂಡ ಮಕ್ಕಳು ಅಲ್ಲಿ ಬಿದ್ದೋದು, ಇಲ್ಲಿ ಸಾವನ್ನಪ್ಪಿದ್ರು. ಈ ಸಮ್ಮರಲ್ಲಿ ನಾವು ತುಂಬ ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಮಕ್ಕಳಿಗೆ ದುಡ್ಡಿಗಿಂತ ಮುಖ್ಯವಾಗಿ ಸದ್ಯ ಕೇಶವ ಮಾಸ್ಟರ್ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯ ವಾಣಿ ಶಾಲೆ ಮುಂಭಾಗ ಕೇಶವ ಅಕಾಡೆಮಿ ನಡೆಸಿಕೊಂಡು ಬರುತ್ತಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳಿಗೆ ಹಾಗೂ ಈಜು ಬಾರದ ಯುವಜನತೆಗೆ ಈಜು ಸೇರಿದಂತೆ ನೃತ್ಯ ಹಾಗೂ ಯೋಗ ಕಲಿಕೆ ಮಾಡಿ ನಗರದಲ್ಲಿ ಉತ್ತಮ ಹೆಸರನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕೇಶವ ಮಾಸ್ಟರ್ ಜೊತೆಗೆ ಪತ್ನಿ ಅನುಷಾ ಸಾಥ್ ನೀಡುತ್ತಿದ್ದು, ಉಳಿದಂತೆ ಮುನಿಕೃಷ್ಣ, ನಾಗರಾಜ್, ಬಾಬಣ್ಣ ಕೇಶವ ಮಾಸ್ಟರ್ಗೆ ಶಕ್ತಿಯಾಗಿ ನಿಂತು ಬೆಂಬಲ ನೀಡಿ ಮಕ್ಕಳಿಗೆ ಈಜು ಕಲಿಕೆಗೆ ಮುಂದಾಗಿದ್ದಾರೆ. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ